ಸುಮಾರು ನಮ್ಗೆ ಗೊತ್ತಿಲ್ಲ, ನಮ್ಮ ಕಾಲ ಪರಂಪರೆಯಾಗಿ ನಮ್ಮ ಮನೆಯಲ್ಲಿ ಮಾಡ್ತಾ ಬಂದಿದ್ದಾರೆ ಪೂಜೆ. ನನ್ನ ಹೆಸರು ಸಿದ್ಲಿಂಗಪ್ಪ ಅಂತ, ಪೂಜೆ ಇದೆ. ನಮ್ಮ ತಂದೆ ಹೆಸರು ಹೆಂಗಪ್ಪ. ಕಾಲ ಪಾರಂಪರಿಕವಾಗಿ ಪೂಜೆ ಮಾಡ್ಕೊಂಡು ಬಂದಿದ್ದಾರೆ, ನಾವು ಮಾಡ್ತಾಯಿದ್ವಿ. ಇಲ್ಲಿ ಸಿದ್ದಾಪುರ ವಿಶಿಷ್ಟತೆ ಏನಂತಂದರೆ, ಯಾರು ಇಲ್ಲೇನು ಯಾವುದು ದೇವ್ರದು ಯಾರು ಬಾಯಿಂದ ಹೇಳೋಂಥದ್ದು ಯಾವುದು ಪ್ರತೀತಿ ಇಲ್ಲ ಇಲ್ಲಿ. ಏನಂದ್ರೆ ಅದು ಏನು ಮನಸ್ಸಲ್ಲಿ ಅವ್ರವ್ರಿಗೆ ಏನು ತಲೆಯಲ್ಲಿ ಆಗ್ತಾನೋ ಅಷ್ಟು ಮಾತ್ರ ಪರಿಪೂರ್ಣವಾದ ಜ್ಞಾನ ಇದೆ. ಅದೇ ದೇವರು ಸಿದ್ದಾಪುರ. ಸುಮಾರು ಜನ ಮಕ್ಕಳಿದ್ದವ್ರಿಗೆ ಮಕ್ಕಳಾಗಿದೆ, ಏನಾದರೂ ಕಷ್ಟ ತೊಂದರೆ ತಾಪತ್ರಗಳದ್ದಾಗಿವ, ಸುಮಾರು ಜನಕ್ಕೆ ಎಲ್ಲ ಸರ್ವ ಕಾಯಿಲೆಗಳು ಹೋಗಿದ್ದಾವೆ ಬಂದವರು, ಅಷ್ಟು ಮಾತ್ರ ಪರಿಪೂರ್ಣ ಇಲ್ಲಿದೆ. ಇದ್ರ ವಿಶೇಷತೆ ಏನಂತಂದರೆ, ಯಾರು ಅವ್ರು ಏನು ಅನ್ಕೊಂತಾರ ಅವರ ಮನಸ್ಸಲ್ಲಿ ಅನ್ಕೊಳ್ಳೋದ, ಯಾರಿಗೆ ಪೂಜಾರಿಗೆ ಹೇಳಲ್ಲ, ಯಾವುದಿಲ್ಲ. ಅದು ಒಂದೇ ಇಲ್ಲಿ ನಡೀತಾ ಇದೆ ಸರ್, ಇವತ್ತು ನಡೀತಾ ಇದೆ. ಹಿಂದೇನು ನಡೆದಿದೆ, ಮುಂದೆ ನಡಿಬೋದನ್ನ ನಮ್ಗೆ ಇರ್ಬೋದಿಲ್ಲ. ಮತ್ತು ಇಲ್ಲಿ ಏನಪ್ಪ ಇದು ಯಾಕೆ ಇಷ್ಟೊಂದು ಮಹತ್ವ ಪಡೆದಿದೆ ಅಂತಂದ್ರೆ ಸರ್, ತ್ರಿಶಂಕು ಮಹಾರಾಜನವರು ಇಲ್ಲಿ ಈ ಗವಿಸಿದ್ದಪ್ಪನ ಮೂಲವಾಗಿ ಅವರು ಪ್ರತ್ಯಕ್ಷ ಆಗಿ ಇರೋದ್ರಿಂದನೇ ಇಲ್ಲಿ ಇವತ್ತು ಅವರು ಕೆಳಭಾಗದಲ್ಲಿ ಇದೇ ಥರದ ಒಂದು ನೆಲಮಾಡಿ ಇದೆ. ನೆಲಮಾಡಿಯಲ್ಲಿ ಅವರು ಇವತ್ತಿಗೂ ತಪಸ್ಸು ಮಾಡ್ತಾ ಇದ್ದಾರೆ. ಅದರಿಂದನೇ ಇಲ್ಲಿ ಚಮತ್ಕಾರ ನಡೀತಾರೆ. ಅಷ್ಟು ಬಿಟ್ಟರೆ ಮತ್ತೆ ಯಾವುದಿಲ್ಲ ಸರ್. ನಾವೇನು ಅನ್ಕೊಂತೀವಿ ಅದು ಅವ್ರು ಪರಿಪೂರ್ಣ ಆಗೋದಕ್ಕೆ ಅವರೇ ಕಾರಣ. ಆ 3 ಜನ ಇವತ್ತು ಜೀವಂತವಾಗಿರ್ತಾರೆ. ಕೆಲವು ಜನರು ಸರ ಈ ದೀಪ ಸಹ ಆ ಬಾವಿಯಲ್ಲಿರೋ ನೀರು ತಂದು ಸರ ಇದೇ ದೀಪಕ್ಕೆ ಹಾಕಿ ಸರ, ಅಂದ್ರೆ ಅವಾಗಿನ ಮಣ್ಣಿನ ಪಣಿತಲ್ಲ, ಮಣ್ಣಿನ ಪಣಿತು ಕೆಲವೇ ಈಗ ಒಂದು 50 ವರ್ಷದಿಂದ ನಡೆದಂಥ ಘಟನೆ ಇದೆ, ಸುಮಾರು ಇದೆ ಸರ್. ಅವರು ಇದೇ ದೀಪಕ್ಕೆ ಸರ್ ಮಣ್ಣಿನ ಪಣತಿಗೆ ಬಾವಿಯಿಂದ ನೀರು ತಂದು ಹಾಕಿ ಹಚ್ಚಿದವ್ರು ಎಷ್ಟೋ ಜನ ಇದ್ರು ಸರ್. ಈ ಊರಲ್ಲಿ ಒಂದು ಸರ. ಎರಡನೇದು ಅಮರಾವತಿ ಅಂತ ಇದೆ ಸರ್, ಇಲ್ಲಿ ಅಮರಾವತಿ ಅವರು ಸಹ ಸರ ಬಂದಿಲ್ಲಿ ದೀಪ ಎಲ್ಲ ಊರಾಗ ಒಂದು ಸ್ವಲ್ಪ ಊರಾಗೆಲ್ಲ ಕಲೆಕ್ಟ್ ಮಾಡಿ ತಂದು ಹಾಕ್ತಿದ್ರು ಸರ್. ಬರ್ಬೇಕಾದ್ರೆ ಹಿಂಗೆ ಗುಡಿದಿಂದ ಎಡ್ಕೊಂಡು ಬರ್ತಾರೆ ಸರ್. ಹನ್ನೊಂದರ ಕೂಡ ಇಟ್ಟಿದ್ರು ಸರ್, ಮರ್ತು ಬಂದ್ಬಿಟ್ರ. ಬಂದ ಕೇಸ ಎಣ್ಣೆನೇ ಮರ್ತು ಬಂದ್ಬಿಟ್ರಿ. ಅವಾಗೆಲ್ಲ ಯಾವ ಕರೆಂಟ್ ಇಲ್ಲ, ವಿದ್ಯುತ್ತಲ್ಲಿ ಏನಿಲ್ಲ ಸರ್. ಹಂಗಾಗಿ ಏನಪ್ಪ ಸಿದ್ದಪ್ಪ ಇದ್ನ ಅಂತಂದ್ರೆ, ನಿಜವಾದ ದೇವ್ರು ಇದ್ನ ಅಂತಂದ್ರೆ ಅಲ್ಲಿ ಗಂಗಮ್ಮ ತಕ್ಕ ನೀರು ತಗೊಂಬರ್ರಿ, ದೀಪ ಹಚ್ಚ್ರಿ, ಹತ್ತಿತ್ತಂತಂದ್ರೆ ಅದೇನು ಸಿದ್ದಪ್ಪ ಅಂತ ತಿಳ್ಕೊಳ್ಳೋಣ ಅಂತ ಅವ್ರ ಮನೋಭಾವನೆ ಇತ್ತು. ಹಂಗೆ ತಂದು ಹಚ್ಚಿದ್ರೆ ಅನ್ಸಲ್ಲ, ಹತ್ತಿತ್ತು ಸರ್. ಮತ್ತೆ ಹೋಗಿ ನಡಿಯಪ್ಪ ನೀನು ಎಣ್ಣೆ ತಂದಕಸ್ ಮತ್ತೆ ಗಂಗಮ್ಮಗೆ ನಾವೇನು ತೊಗೊಂಡಿರೋ ಸಾಲ